ಹೋಗ್ ತಿಂಡಿ ಆಯ್ತಾ ಕೇಳು. ಸರಿಯಪ್ಪ. ಮಾ ಅಪ್ಪ ಕೇಳ್ತೈತೆ ತಿಂಡಿ ಆಯ್ತಾ ಅಂತ. ಮಾಡ್ತಾವ್ನಿ ಅಪ್ಪ. ಅಮ್ಮ ಅಂತೂ ಮಾಡ್ತಾ ಇದ್ದೀನಿ ಅಂತ. ಗಂಟೆ ಹತ್ತಾಗದೆ ಇನ್ನ ಎಷ್ಟೊತ್ತು ಕೊಟ್ಟಾಳಂತೆ ಅಮ್ಮ. ಗಂಟೆ ಹತ್ತಾಯ್ತು, ತಿಂಡಿ ಇನ್ನ ಎಷ್ಟೊತ್ತು ಅಂತೈತಪ್ಪ. ನಾನು ಮನಸ್ಲು ಮೀಸಿನಲ್ಲ, ನಾನ್ ಮಾಡಿ ತಂದಿ ಕುಕ್ಕುರ್ಸ ತನಕ ಬಾಯಿ ಮುಚ್ಕೊಂಡು ಕುಂತ್ಕೋ. ಅಮ್ಮ ಅಂತೂ ಮನಸ್ಲು, ನಾನೇನ್ ಮಿಸಿನಲ್ಲ, ನಾನ್ ತಂದ್ ಕುಕ್ಕುರ್ಸ ತನಕ ಬಾಯಿ ಮುಚ್ಕೊಂಡು ಕುಂತ್ಕೋ ಅಂತ. ಜಾಸ್ತಿ ಮಾತ್ಬೇಡ. ತಿಂಡಿ ತಂದ್ಕೊಟ್ಟಳ, ಆಚೆ ಹೋಗಿ ತಿನ್ನೋದ ಕೇಳ. ಅಮ್ಮ ಇವಾಗ ತಿಂಡಿ ತಂದ್ಕೊಡ್ತೀಯೋ ಆಚೆ ಹೋಗಿ ತಿನ್ಲು ಅಂತ ಕೇಳ್ತೈತೆ ಅಪ್ಪ. ಹೋಗ ಆಚೆನೆ ತಿನ್ಕೋ ಹೋಗೋ. ಅಮ್ಮ ಅಂತೂ ಆಚೆನೆ ತಿನ್ಕೋ ಹೋಗೋ ಅಂತ. ಅವಳಿಗೆ ಹೋಗ ಕೇಳು. ಅಮ್ಮ ನೀನೇ ಆಚೆ ಹೋಗೆ ಅಂತು ಅಪ್ಪ. 24 ಗಂಟೆ ಇವನು ಫೋನ್ ನೋಡ್ಕೊಂಡೆ ಕುಂತಿರ್ತಾನೆ. ಬರೀ ಫೋನಲ್ಲೇ ಇರ್ತಾನೆ. ಗೇಮು ಅನ್ಕೊಂಡು ಒಂಚೂರು ಓದ್ತಾ ಇಲ್ಲ. ಸ್ಕೂಲಲ್ಲಿ ಏನು ಇಂಪ್ರೂವ್ಮೆಂಟ್ ಇಲ್ಲ ಅಂತವ್ರೆ. ಇವ್ನಿಗೆ ಈಗಲೇ ಹೊಡೆದು ಬುದ್ಧಿ ಹೇಳಲಿಲ್ಲ ಅಂದ್ರೆ ಮುಂದೆ ನಮ್ಮ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಕಳಿಸ್ಬಿಡ್ತಾನೆ. ದರಿದ್ರದವ್ರು ಬುದ್ಧಿ ಹೇಳಿ ಒಂಚೂರು. ನಾನು ಏನ್ ತಪ್ಪು ಮಾಡಿದೀನಿ? ಯಾವನ್ಲ ಅವನು ಅಚ್ಚಯ್ ಬೈಲಿ. ಅಪ್ಪ ಬೆಲ್ಟ್ ಹಾಕಿವ್ನಾ? ಹಾಕಿಲ್ಲ ಅಂದ್ರೆ ಹೇಳಿ, ರೂಮಲ್ಲಿ ಅದೇ ತಗೋತೀನಿ. ಹಾಕಿವ್ನ್ ಬಿಡೆ. ಇವತ್ತಿವನ್ಗೆ ಬುದ್ಧಿ ಕಲಿಸ್ತೀನಿ ಲೋಫರ್ಗೆ. ಬರ್ಲಾ ಇಲ್ಲಿ. 4 ಬಿಡಿ, ನಾನ್ ನಿಮ್ಗೆ ತಿಂಡಿ ಆಯ್ತು, ತಿಂಡಿ ಹಾಕಬತ್ತೀನಿ ಬಿಸಿದು. ನಮ್ಮಮ್ಮ